ನಮಸ್ಕಾರ ಶಿಕ್ಷಕ ಆಕಾಂಕ್ಷಿಗಳೇ. ಜಿಪಿಎಸ್ಟಿಆರ್, ಪಿಎಸ್ಟಿಆರ್, ಎಚ್ಎಸ್ಟಿಆರ್ ಅತಿ ಶಿಕ್ಷಕರು ಯಾರಿಗೆ ಟಿಟಿ ಕಡ್ಡಾಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೊಸ ನಿಯಮ ಕೂಡ ಬಂದಿದೆ. ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಆ, ಇನ್ನು ಮುಂದೆ ಅತಿಥಿ ಶಿಕ್ಷಕರಿಗೂ ಕೂಡ ಟಿಟಿ ಕಡ್ಡಾಯ ಆಗುತ್ತೆ. ಯಾಕೆ? ಯಾರು ಹೇಳಿದ್ದು ನಿಮಗೆ? ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟು 2011ಕ್ಕಿಂತ ಮೊದಲು ನೇಮಕಗೊಂಡವರಿಗೆ 1ರಿಂದ 8ನೇ ತರಗತಿ ಶಿಕ್ಷಕರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಲೈಕ್ ಹೊಸ ನಿಯಮದ ಪ್ರಕಾರ ನಿಮಗೆ ವಿನಾಯಿತಿ ಇಲ್ಲ. ನೀವು RTI ಕಾಯ್ದೆ ಪ್ರಕಾರ ನೀವು ಕನಿಷ್ಠವಾಗಿ TET ಕೂಡ ಪಡ್ಕೋಬೇಕು. TET ಪಡ್ಕೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಸೆಪ್ಟೆಂಬರ್ 2027 ಗಡುವು ಇದೆ, ಅದರೊಳಗಡೆ ನೀವು ಆಗಬೇಕು ಅಂತ ಹೇಳಿದ್ದಾರೆ. ಕಡ್ಡಾಯ ನಿವೃತ್ತಿಯ ಭೀತಿ ಕೂಡ ಆಗಿದೆ. ನೀವು ಪಾಸ್ ಆಗಿಲ್ಲ ಅಂದ್ರೆ ಬಡ್ತಿ ಕೂಡ ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಉತ್ತರ ಪ್ರದೇಶದಲ್ಲಿ 1.86 ಲಕ್ಷ ಇದಾರಂತೆ. ದೇಶಾದ್ಯಂತ ಲಕ್ಷಾಂತರ ಶಿಕ್ಷಕರು ಇದಾರಂತೆ. ಆ ನಿಟ್ಟಿನಲ್ಲಿ ಸೆಪ್ಟೆಂಬರ್ 2027 ಗಡುವು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ TET ನ ಕಂಡಕ್ಟ್ ಕೂಡ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. GPST, PST ನಿಮಗೆ ಗೊತ್ತಿರೋ TET ಕಡ್ಡಾಯ ಕೂಡ ಇದೆ, ಅದರ ಪ್ರಕಾರ ನೀವು ಹೋಗ್ತೀರಾ. ಅಂಡ್ ಇಲ್ಲಿ ಮೇನ್ ಥಿಂಗ್, ಅತಿಥಿ ಶಿಕ್ಷಕರು ಅದರೆಲ್ಲ ಗೆಸ್ಟ್ ಜಡ್ಜ್ ಕೂಡ ಇದ್ದಾರೆ, ಅವ್ರಿಗೂ ಕೂಡ ಆತಂಕ ಆಗಿದೆ, ಕೂತದ್ನಲ್ಲಿದೆ. ಬಿಕಾಸ್ ಆಲ್ರೆಡಿ ಆಕಾಂಕ್ಷಿಗಳು ಕೂಡ ಹೇಳಿದರೆ ಅದು RTI ಸರಿಸ್ತಾರಂತೆ, ಕೋರ್ಟ್ಗೆ ಹೋಗ್ತಾರಂತ. ಬಿಕಾಸ್ ಅತಿಥಿ ಶಿಕ್ಷಕರಿಗೂ ಕೂಡ TET ಕಡ್ಡಾಯ ಕೂಡ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಹೋಗ್ತಾರೆ. ಬಟ್ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಹೇಗೆ ಅದನ್ನು ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಬಟ್ ಗುಣಮಟ್ಟದ ಶಿಕ್ಷಣ ಅಂತ ಹೋಗುತ್ತಾ ಅಥವಾ ಅತಿಥಿ ಶಿಕ್ಷಕರಿಗೆ TET ಕಡ್ಡಾಯ ಕೊಡೋದು ಬೇಡವ ಅಂತ ಹೋಗುತ್ತಾ ಗೊತ್ತಿಲ್ಲ. ಬಟ್ ಅದಕ್ಕೂ ಕೂಡ ಕೋರ್ಟ್ಗೆ ಹೋಗ್ತಾರಂತೆ. ಕೋರ್ಟ್ಗೆ ಹೋದ್ರೆ ಬಂದ್ಬಿಟ್ಟು ಕೋರ್ಟ್ ತೀರ್ಪು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಯಾರೆಲ್ಲ ಅತಿಥಿ ಶಿಕ್ಷಕರು ಗೆಸ್ಟ್ ಲೆಕ್ಚರ್ಸ್ ಕೂಡ ಆಗಿದ್ರೆ ಅವರಿಗೂ ಕೂಡ ಖುದ್ದು ಆತಂಕ ಶುರು ಆಗಿದೆ, ಸಮಸ್ಯೆ ಕೂಡ ಆಗಿದೆ. ಯಾಕೆಂದ್ರೆ ನಮಗೆ ಗೊತ್ತೇ ಇದೆ, ಗೆಸ್ಟ್ ಲೆಕ್ಚರ್ಸ್ ಕೂಡ ಲಕ್ಷಾಂತರ ಜನ ಇದ್ದಾರೆ. ಪ್ಲಸ್ ಈಗ ಮತ್ತೆ 50-60 ಸಾವಿರ ಮತ್ತೆ ರಿಕ್ರೂಟ್ಮೆಂಟ್ ಕೂಡ ಮಾಡ್ತಾರೆ. ಇನ್ನ ಪ್ರೈಸ್ ಲೈಕ್ ಹೈಸ್ಕೂಲ್ HSTR ಬಂದ್ಬಿಟ್ಟು ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಕಡ್ಡಾಯ PGTT ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಬಟ್ ಅಧಿಕೃತವಾಗಿ C&R ರೂಲ್ಸ್ ಕೂಡ ಬರಬೇಕಾಗತ್ತೆ. ಈ ಹಿಂದೆ ಬಂದಿರೋ ಡ್ರಾಫ್ಟ್ C&R ರೂಲ್ಸ್ ಅಲ್ಲಿ ನಿಮಗೆ GPSTR, PSTR ಮಾತ್ರ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. HSTR ಗೊಂದಲ ಕೂಡ ಇದೆ. HSTR ಬಂದ್ಬಿಟ್ಟು ಅಂತಿಮವಾಗಿ ನಿಮಗೆ ಹೊಸ C&R ರೂಲ್ಸ್ ಬಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸದ್ಯದ ಪ್ರಕಾರ ಆ ರೀತಿ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ. ಬಟ್ ಇಲ್ಲಿ 8ರಿಂದ 12ನೇ ತರಗತಿಯನ್ನು ಕಂಬೈನ್ ಮಾಡಿ ನಿಮಗೆ ಆಸ್ ಪರ್ NIP ಪ್ರಕಾರ ಟೆಟ್ನ ಕಡ್ಡಾಯ ಮಾಡುವ ಸಾಧ್ಯತೆ ಕೂಡ ಇದೆ. ಬಟ್ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಬಟ್ ಇಲ್ಲಿ ಏನು ಗುಡ್ ನ್ಯೂಸ್ ಅಂದ್ರೆ ನಿಮಗೆ ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ನಿಮಗೆ 1ರಿಂದ 8ನೇ ತರಗತಿವರೆಗೆ ಮಾತ್ರ ಶಿಕ್ಷಕರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಹೈಸ್ಕೂಲ್ ಅವರಿಗೆ ಬೇರೆಯವರಿಗೆ ಹೇಳಿಲ್ಲ. ಆ ನಿಟ್ಟಿನಲ್ಲಿ ಅದು ಒಂದು ನಿಮಗೆ ಬೆನಿಫಿಟ್ಸ್ ಕೂಡ ಇದೆ. ಬಟ್ ಅದು ಕೂಡ ಕ್ಲಾರಿಟಿ ಸಿಗಬೇಕಾಗುತ್ತೆ. ಒಟ್ಟಾರೆ ಶಿಕ್ಷಕರಾಗಿದ್ದೀರಾ ಅಂದ್ರೆ ನಿಮಗೆ TT ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ರಾಜ್ಯದಲ್ಲಿ ಕೂಡ ಕಂಡಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ರಾಜ್ಯಗಳಲ್ಲಿ ಪ್ರತ್ಯೇಕವಾಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಅಲ್ಲಿ ಕೂಡ ಮಾಡಬೇಕಾಗುತ್ತೆ. ಗಡುವು ಕೊಟ್ಟಿರೋ ಕಾರಣ ನಿಮಗೆ ನನ್ನ ಮಾಹಿತಿ ಪ್ರಕಾರ ನಿಮಗೆ ವರ್ಷಕ್ಕೆ 2ಕ್ಕಿಂತ ಜಾಸ್ತಿ ಮಾಡಿದ್ರೆ ಉತ್ತಮ TET ನ. ಬಿಕಾಸ್ ಕಡ್ಡಾಯ ಮಾಡಿರೋ ಕಾರಣ ಆಕಾಂಕ್ಷಿಗಳಿಗೆ ಖಂಡಿತ ಸಹಾಯ ಆಗೇ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.